ಸೊಂಟಕ್ಕೆ ಶಾಲನ್ನು ಕಟ್ಟಿ ಗಂಡು ಗಚ್ಚನ್ನು ಹಾಕಿ ಕೈಯಲ್ಲಿ ಕೊನೆ ಹಿಡಿದು ಈ ರಂಗಭೂಮಿಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟರೆ ಇವನೇನು ಕೊಡ್ಲಿ ಪಾತ್ರ ಎನ್ನುತ್ತಾರೆ. ಮನದಲ್ಲಿ ಏನು ದುಃಖ ಇದ್ದರು ನಗು ನಗುತ್ತ ಎರಡು ನುಡಿ ಜಾನಪದ ಗೀತೆಯನ್ನು ಹಾಡಿದರೆ ಇವನೇನು ಹಾಸ್ಯ ಪಾತ್ರ ಎನ್ನುತ್ತಾರೆ. ಏನೋ ಸಂತೋಷ ಇದ್ದರು ದುಃಖದಿಂದ ಎರಡು ಹನಿ ಕಣ್ಣೀರನ್ನು ಹಾಕಿದರೆ ಖತನಾಯಕ ಬಡವ ಎನ್ನುತ್ತಾರೆ. ತಲೆಗೆ ಹಣೆ ಕಟ್ಟನ್ನು ಕಟ್ಟಿ ಕೈಯಲ್ಲಿ ಸಿಗರೇಟ್ ಅನ್ನು ಹಚ್ಚಿ ಗುಡುಗು ಹೊಡೆದರೆ ಇವನೇನು ಕಳ್ಳಕ ಅನ್ನುತ್ತಾರೆ. ಒಂದು ರಾತ್ರಿ ನಡೆದು ಹೋಗುವ ಈ ಕತೆ ಕಾದಂಬರಿ ಬಗ್ಗೆ ಇಷ್ಟೊಂದು ಚಿಂತಿಸುವ ಈ ಜನ ದಿನನಿತ್ಯ ದುಡ್ಡಿನ ಹಂಬಲದಿಂದ ಈ ಸಮಯದಲ್ಲಿ ದರ್ಪದ ಬಳಕೆಯನ್ನು ಮಾಡಿದರೆ ಯಾರು ಚಿಂತಿಸುವುದಿಲ್ಲ. ಯಾರಾದರೂ ನಮ್ಮ ದರ್ಪವನ್ನು ಕಂಡು ಬಗಳಿದರೆ ಅವರಿಗೆ ಹಣದ ಕಟ್ಟನ್ನು ತೋರಿಸಿ ಅವರ ಬಾಯನ್ನು ಮುಚ್ಚಿಸಿ ಬಿಡುತ್ತೇವೆ. ಇಲ್ಲಿ ನಮ್ಮದೇ ಸರ್ಕಾರ, ಇಲ್ಲಿ ನಮ್ಮದೇ ಅಧಿಕಾರ. ಹೇಗಿದೆ ಈ ದೇವೇಂದ್ರ ದೇಸಾಯಿ ದುಡ್ಡಿನ ಚಮತ್ಕಾರ? ಮುನಿಯಾ, ಲೇ ಮುನಿಯಾ, ಅಲ್ರಿ ಗೌಡ್ರ, ಬಾ ಜಲಮ್ದಾಗ ನನಗೆ ಸೌಂದ್ಕಿನ ಜಾತಿ ಹುಟ್ಟಿದ್ದೀನ ಅಂತಾನೆ. ಯಾವಾಗ ನೋಡಿದ್ರು ಮುನಿಯ ಮುನಿಯ ಅಂತೇಳಿ ಒಂದು ಸೌಂಡ್ ಒದರಾಕತ್ತೀರಿ. ಲೇ ಮುನಿಯ, ಏನೋ ಯೋಚನೆ ಮಾಡ್ತಾ ಇದೆಯಲ್ಲ? ಅಲ್ರಿ ಗೌಡ್ರ, ನನಗ ಸರಿಯಾಗಿ ಕಣ್ಣಾರ ಕಾಣುವುದಿಲ್ಲ. ಅಂತದ್ರಾಗ ದಿಟ್ಟಿಸಿ ನೋಡಿ ಲೆಕ್ಕ ಮಾಡಾಕತ್ತೇನ್ರಿ ಅಪ್ಪ. ನೀವು ನೋಡಿದ್ರ ಒಂದು ಸೌಂಡ ಅದೇನ ಕರ ಕಳ್ಕೊಂಡು ಎಮ್ಮೆ ಹಂಗೆ ಹುಡುಕ್ಯಾಡಕತ್ತೀರಿ ಈ ಮಂದ್ಯಾಗ. ನನ್ನ ಮುನಿಯ, ಲೆಕ್ಕದ ವಿಚಾರ ಹಾಕಿರಲಿ. ಆ ಪರಮೇಶ್ವರ್ಗೆ ಕೊಟ್ಟ 3 ತಿಂಗಳ ಟೈಮು ಮುಗಿಯಿತು. ಹಾ, ಮೇ ಜೂನ್ ಜುಲೈ 3 ತಿಂಗಳು ಮುಗಿತ್ರಿ ಅಪ್ಪ ಗೌಡ್ರ. ಮುನಿಯ, ಆ ಪರಮೇಶ್ವರನ ಮನೆಗೆ ಹೋಗಿ ಸಾಲ ಕೊಟ್ಟರೆ ಇಸುದುಕೊಂಡು ಬಾ. ಕೊಡದಿದ್ದರೆ ಅವನನ್ನು ಒದ್ದು ಎಳೆದಕೊಂಡು ಬಾ. ಆಯ್ತ್ರಿ ಗೌಡ್ರ, ನಿನ್ನ ಮಾತು ಕೇಳಿ ಆ ಪರಮೇಶ್ವರನ್ ಎಳ್ಕೊಂಡು ಬರಕ್ವಾದ್ರ ಮೊದಲವ ಗುಡ್ದಾಗಿರ್ತಾನೆ RBP ಮನುಷ್ಯ. ಅವನ ಮೈಯಾಗ ರಕ್ತ ಐತಿಲ್ವೋ ಅಂತಾನೆ. ಅಂತದ್ರಾಗ ಎಳ್ಕೊಂಬರಕ್ಕೆ ಹೋದ್ರೆ ನಾನು ಕುತ್ತಿಗೆನೇ ಹೆಚ್ಕಿತಾನ್ರಿ ಅಪ್ಪ. ಅವ ಇಲ್ಲಿದ್ರ ಕುತ್ತಿಗೆನೇ ಹೆಚ್ಕಿದ್ದ ಅಂದ್ರ ಅವ ಮೊದಲ RBP ಮನುಷ್ಯ. ಅಂತದ್ರಾಗ ಗೌಡ್ರ ನೋಡಿಲಿ ಗುಡ್ದಾಗಿರ್ತಾನೆ ಮೊದಲ ಅವಘಡ ಮನುಷ್ಯ ಅದಾನವ. ಬ್ಯಾಡ್ರಿ ಗೌಡ್ರೇನ.
ಗಜೇಂದ್ರ, ಸೋದರ ಗಜೇಂದ್ರ, ಅಣ್ಣ, ಹಿಂದೇಕೋ ನನ್ನ ಮನಸ್ಸಿಗೆ ಒಂದು ಜಿಂಕೆಯನ್ನು ಬೇಟೆಯಾಡಬೇಕೆಂದು ಆಸೆಯಾಗಿದೆ. ಯಾವುದಾದರೂ ಜಿಂಕೆ ಇದೆಯಾ ಅಣ್ಣ? ಜಿಂಕೆ ಯಾಕೆ ಗಜೇಂದ್ರ? ಒಂದು ಬೆಂಗಳೂರಿನಿಂದ ಒಂದು ಒಳ್ಳೆ ರಂಬೆಯನ್ನು ತರಿಸಿದ್ದೇನೆ. ಆ ಪರಮೇಶ್ವರನ್ನು ಬರಲು ಹೇಳಿದ್ದೇನೆ. ಅವನ ಬಂದ ಹೋದ ಮೇಲೆ ನಾ ಇಬ್ರು ಆ ರಂಬೆ ಜೊತೆ ಇಬ್ರು ಕೂಡಿ ಮಜಾ ಮಾಡೋಣ. ಗೌಡ್ರ, ಕರ್ಕೊಂಬಂದ ನೋಡ್ರಿ ಪರಮೇಶನ. ನಮಸ್ಕಾರ ದೇಸಾಯಿ ಅವರಿಗೆ. ಲೇ ಪರಮೇಶ, ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚಲೇ ಮಗನೇ. ನಿನಗೆ ಕೊಟ್ಟ 3 ತಿಂಗಳ ಟೈಮು ಮುಗೀತು. ಇನ್ನು ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ಹೋಗುವುದು ಒಂದೇ ಬಾಕಿ. ಗೌಡ್ರೆ, ನಿಮ್ಮ ಸಾಲಗಳನ್ನು ತೀರಿಸಬೇಕೆಂದು ಪಡಬಾರ್ದ ಕಷ್ಟಪಟ್ಟು, ಆದರೆ ಮಳರಾಜ ಮಾಡಿದ ಅಪಘಾತದಿಂದ ನನ್ನ ಹೊಲದ ಬೆಳೆಗಳು ನರೆಯವಳಿ ಎಂಬ ಸಿಲುಕಿಗೆ ಸಿಕ್ಕು ನಾಶ ಆಗಿ ಹೋದೆ ಗೌಡ್ರೆ, ನಾಶ ಆಗಿ ಹೋದೆ. ಲೇ ಪರಮೇಶ, ನಿಲ್ಲಿಸೋ ನಿನ್ನ ಕಣ್ಣೀರಿನ ನಾಟಕವನ್ನು. ನಿನ್ನ ನಾಟಕವನ್ನು ನೋಡಿ ಕರ್ಗುವ ಕರ್ಣರು ಇಲ್ಲಿ ಯಾರೂ ಇಲ್ಲ. ಸುಮ್ಮನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕ್ತೀಯಾ, ಇಲ್ಲ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿಬೇಕಾ? ನೋಡು ಚಿಕ್ಕ ಯಜಮಾನರೇ, ನನಗೆ 1 ವಾರ ಕಾಲ ಅವಕಾಶ ಮಾಡಿಕೊಡಿ. ಎಲ್ಲಾದರೂ ಹಣದ ವ್ಯವಸ್ಥೆ ಮಾಡಿಕೊಂಡು ಬಂದು ನಿಮ್ಮ ಸಾಲಗಳನ್ನು ತೀರಿಸುತ್ತೇನೆ. 1 ವಾರ? ಲೇ ಪರಮೇಶ, 3 ತಿಂಗಳ ಟೈಮ್ ಕೊಟ್ಟಿದ್ದು ಅಲ್ಲದೆ ಮತ್ತೆ 1 ವಾರ ಟೈಮ್ ಕೊಡ್ಬೇಕಾ ನಿನಗೆ? ಸೋಮ, ಭೀಮ, ಹೇಳಿ ಗೌಡ್ರೆ. ಕಟ್ಟಿ ಹಾಕಿರಿ ಈ ಬಡವನನ್ನು. ಇವನ ಸಾಲವನ್ನು ಯಾರು ಕೊಟ್ಟು ಬಿಡಿಸ್ಕೊಂಡು ಹೋಗುತ್ತಾರೆ ನೋಡುತ್ತೇನೆ. ಗಜೇಂದ್ರ, ಚಾಟಿ ಏಟನ್ನು ಚೆನ್ನಾಗಿ ಮುಟ್ಟಿಸು ಈ ಬಡವನ ದೇಹಕ್ಕೆ. ಏ ಸೋಮ, ತೆಗೆದುಕೊಂಡು ಬರಲ್ಲ ಚಾಟಿನ.
ಹೊಡೆಯಬೇಡಿ ಗೌಡ್ರೆ, ಹೊಡೆಯಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಹೊಡೆಯಬೇಡಿ ಗೌಡ್ರೆ, ಹೊಡೆಯಬೇಡಿ. ಲೇ ಗಜೇಂದ್ರ, ನನ್ನ ತಂದೆಯನ್ನು ಕಟ್ಟಿ ಹೊಡಿತೇನಲೇ ಕೆಟ್ಟ ಕೆಟ್ಟ ಸೂಳೆ ಮಗನೇ. ಮಗಳ ನಿನ್ನ ರೋಂಡವನ್ನು ಕೊಡುತ್ತೇನೆ ಮಗಳ ಬಳಿ ಅಚ್ಚರ ರೋಂಡ. ಲೇ ರುಂಡ ಕಡಿಯುತ್ತೇನೆಂದ ಪುಡುದಾಡುತ್ತಿರುವ ಷಂಡಗನ ಮಗನೇ, ಬಾಯಿಗೆ ಬಂದಂತೆ ಬೊಗಳಿದರೆ ಇದೇ ನನ್ನ ಪಿಸ್ತೂಲಿನಿಂದ ನಿನ್ನ ಎದೆಗುಂಡಿಯನ್ನು ಸೆಳಿ ಬಿಡುತ್ತೇನೆ. ಲೇ ಗಜ, ನನ್ನನ್ನು ಸುಟ್ಟು ಹಾಕಲು ನಿನಗೂ ಸಾಧ್ಯವಿಲ್ಲ, ಆ ನಿನ್ನ ಹುಟ್ಟಿಸಿದ ಅಪ್ಪಗೂ ಸಾಧ್ಯವಿಲ್ಲ. ಲೇ ಗಜೇಂದ್ರ, ಕೈ ಎತ್ತಿದರೆ ಮಗನೇ ನಿನ್ನ ಕೈಯನ್ನೇ ಕತ್ತರಿಸಿ ಬಿಡುತ್ತೇನೆ. ಕೊಚ್ಚಿ ಹಾಕುತ್ತೇನೆ. ಏ ಅಪ್ಪನೇ ಇಲ್ಲದ ಈ ಅರಮನೆಗೆ ಹದ್ದಿನಂತೆ ಹಾರಿ ಬಂದು ಗಂಟಲನ್ನು ಹರಿದುಕೊಳ್ಳುತ್ತಿರುವೆಯಲ್ಲ, ಯಾರಲೇ ನೀನು? ಏಯ್! ಕರೆದರೆ ಬರುವನು ಆ ಬ್ರಹ್ಮ, ಕರೆಯದಿದ್ದರೆ ಬರುವನು ಈ ಯಮ. ಈ ಹಳ್ಳಿಯಲ್ಲಿ ನಿಮ್ಮಂತ ಗೌಡರ ಅರ್ಭಾಟ ಹೆಚ್ಚಾದಾಗ ಅದನ್ನು ದೌಚ ಮಾಡಲು ಬರೋಣ ಈ ಊರದ್ಯಾತ ಉಗ್ರ ನರಸಿಂಹ. ಊರದ್ಯಾತ ಉಗ್ರ ನರಸಿಂಹ. ಲೇ ನರಸಿಂಹ, ಇದು ಅವರ ನಮ್ಮ ಸಾಲದ ವ್ಯವಹಾರ. ಇದರಲ್ಲಿ ನೀನು ತಲೆ ಹಾಕೋದು ಸರಿಯಲ್ಲ. ಸುಮ್ಮನೆ ಹೊರಟ ಹೋಗು. ಲೇ ಗೌಡ, ಸಾಲ ಕೊಟ್ಟ ಮಾತ್ರಕ್ಕೆ ಅವರನ್ನು ಸಾಯಿಸುವ ಅಧಿಕಾರ ನಿನಗಿಲ್ಲ. ಕೊಟ್ಟ ಸಾಲವನ್ನು ಕೇಳಿ ಪಡೆಯಬೇಕು, ಇಲ್ಲ ಕೊಡುವ ತನಕ ತಾಳ್ಮೆಯಿಂದಿರಬೇಕು. ಅದನ್ನು ಬಿಟ್ಟು ಈ ರೀತಿ ಕಟ್ಟಿ ಹೊಡೆದರೆ ಈ ಸಂಕಟವನ್ನು ನೋಡಿ ಈ ರೈತರು ಸಿಡಿದೆದ್ದು ನಿಂತರೆ ಬಡ್ಡಿ ಆಡುವ ನಿಮ್ಮಂತ ಗೌಡರ ಮನೆಗೆ ಬೆಂಕಿ ಬೆಂಕಿ ಹಚ್ಚದೆ ಬಿಡಲಾರರು. ಎಚ್ಚರವಿರಲಿ. ನೋಡಲೇ ಗೌಡ, ಸಾಲ ಕೊಟ್ಟಿದ್ದೇನೋ ನಿಜ, ಆದ್ರೆ ಮಗನ ಆ ಸಾಲಕ್ಕಾಗಿ ನಮ್ಮ ಹೊಲದ ಆಸ್ತಿ ಪತ್ರನು ಅಡುಟ್ಟಿದ್ದೇವೆ. ಬಡ್ಡಿ ಸಮೇತ ಎಷ್ಟಾಗಿದೆ ಹೇಳಲೇ? ನಿನ್ನ ಸಾಲನ್ನು ಕೊಟ್ಟು ಹೋಗುತ್ತೇನೆ. ಅದನ್ನು ಬಿಟ್ಟು ಬೇರೆ ಏನಾದ್ರೂ ಬಾಲ ಬಿಚ್ಚಿರ ಮಕ್ಕ, ನಿಮ್ಮಿಬ್ಬರು ಅಣ್ಣ ತಮ್ಮಂದರನ್ನು ಇದೇ ಊರಲ್ಲಿ ಹರಿಕಿ ಕೋಡದಂತೆ ನಿಮ್ಮನ್ನು ಓಡಿಸಾಡಿ ಸಣ್ಣಗ ಕಡಿದು ನಿಮ್ಮಿಬ್ಬರ ಕೊರಳಿಗೆ ನನ್ನ ಚಿಕ್ಕಪ್ಪ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಈ ನಮ್ಮ ಊರ ಅಕ್ಷಿ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಪುರುಷ ಪರಾಕ್ರಮಿ ಉಗ್ರ 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 ಪ್ರಶಾಂತ್ ರೇಲ. ಈ ದೇಶ ಇವರ ದೇಶಗತ್ತಿಗೆ ಮಣಿತನಕ್ಕೆ ಬಂದು ನಮ್ಮಿಬ್ಬರ ದೇಹವನ್ನು ನೇತು ಹಾಕುತ್ತೇನೆಂದು ಹಾರಾಡುತ್ತಿರುವ ಲೇ ಅವಿವೇಕಿ, ಸುಮ್ಮನೆ ನಮ್ಮ ಸಾಲವನ್ನು ಕೊಟ್ಟು ಹೋದರೆ ಸರಿ. ರುಂಡ ಕಡಿಯುತ್ತೇನೆಂದು ರುದ್ರ ಅವತಾರವನ್ನು ಎತ್ತಿದ್ದೆಯಾದರೆ ಇದೇ ನಿನ್ನ ಎದೆ ಗುಂಡಿಗೆಯನ್ನು ಸೆಳಿ ಈ ರುದ್ರ ಭೂಮಿಯಲ್ಲಿ ನಿನ್ನ ರಕ್ತವನ್ನು ಹರಿಸದೆ ಬಿಡಲಾರ ಈ ಗಂಡು ಎದೆಯ ಗಜೇಂದ್ರ. ಏ ಗಜೇಂದ್ರ,
ಆ ನಿನ್ನ ಅಪ್ಪನಿಗೆ ಸಾಧ್ಯವಿಲ್ಲ. ಗಜೇಂದ್ರ, ನಿನ್ನ ಕೈಯಲ್ಲಿ ನಾನು ನೆಲ ಕಚ್ಚಿ ಬೀಳಲು ನಾನೇನು ನರಸತ್ತ ನಾಮರ್ದನ ಮಗನೂ ಅಲ್ಲಲೇ. ನೇಮ ಹಾಗೆ ಬಡವರ ರಕ್ತವನ್ನು ಕುಡಿದು ಅವರ ಸಂಸಾರವನ್ನು ಹಾಳು ಮಾಡಿದಲ್ಲದೆ ಅಹಂಕಾರದಿಂದ ಮೆರೆಯುವ ಅವೇಕಿ ನನ್ನ ಮಗನೂ ನಾನಲ್ಲಲೇ. ಈ ಕಾಯಗೊಂಡ ಗಂಡುಲಿ ಪುರುಷ ಪರಾಕ್ರಮಿ ಪ್ರಶಾಂತ ವೀರ ಸರ್ದಾರ. ಹೊತ್ತಿನಲ್ಲಿ ಕೈ ಹಾಕಿದ್ರೆ ಹಾವು ಬರುತ್ತೆ. ಈ ದೇವೇಂದ್ರ ನೋಡಿದ್ರೆ ಉಚ್ಚು 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 ಹೋಗೋಬೇಕು. ಅದು ದೇವೇಂದ್ರ ದೌಲತ್ ಅಂದ್ರೆ ವೀರ ಸರ್ದಾರ ಎಂದು ಜಿಗಿದಾಡುವ ಬಂಡಲು ಜಿಂಕೆ ಮರಿ ನೀನು. ಈ ಸುತ್ತು 40 ಹಳ್ಳಿಗೆ ನಾಯಕ ನೆನೆಸಿಕೊಂಡಿರುವ ನಮಗೆ ಎದುರಾಗಿ ನಿಂತು ನಿನ್ನಂತ ಎಷ್ಟೋ ಸೂರ ಸರ್ದಾರಗಳು ಈ ಗೌಡನ ಅರಬಾಟಕ್ಕೆ ಸಿಕ್ಕು ದಿಕ್ಕೆಟ್ಟು ಊರು ಬಿಟ್ಟು ಓಡಿ ಹೋಗಿದ್ದಾರಲ್ಲೇ. ಏನು ನೀನಂದ್ರೆ ಏನಲ್ಲೇ ಪಶು ಪಕ್ಷಿ? ಇನ್ನೊಂದು ಮಾತನಾಡಿದ್ರೆ ಮಗನ ನಿನ್ನನ್ನು ಸೊಟ್ಟು ಹಾಕಿ ಬಿಡ್ತೀನಿ. ಲೇ ಗಜೇಂದ್ರ ಗೌಡ, ನನ್ನನ್ನು ಸುಟ್ಟು ಹಾಕುತ್ತಾನೆ ಚಟದ ಮಾತನಾಡಬೇಡ. ಈ ಪುರುಷ ಪರಾಕ್ರಮಿ ಪ್ರಶಾಂತರಿಗೆ ನೀನು ನನ್ನನ್ನು ಸುಟ್ಟು ಹಾಕುವ ಮುಂಚೆ ಈ ರೈತ ಹಿಡಿದ ಗಂಡು ಕೊಡ್ಲಿಯಿಂದ ನಿಮ್ಮ ರುಂಡವನ್ನು ಕಡಿದು ಹಾಕಿ ಬಿಡುತ್ತೇನೆ. ಬೇಡ ಪ್ರಶಾಂತ, ಬೇಡ. ಅವರು ನಮಗೆ ಸಾಲ ಕೊಟ್ಟ ಸಾಹುಕಾರರು, ಅವರ ಮೇಲೆ ಕೈ ಮಾಡಬೇಡ. ಮಕ್ಕಳ ಇಲ್ಲೈತ್ ನೋಡ್ರಿ ಮಕ್ಕಳ ಆಟ ಅಂತಾನೆ. ಅಲ್ರಿ ತಂದಿ ಬ್ಯಾಡ ಬ್ಯಾಡ ಅಂತೇಳಿ ನಿರ್ಮ ನಾಟಕ ಮಾಡ್ತಾನ. ಮಗ ಕಡಿತೇನೆ ಬಡಿತೇನೆ ಅಂತೇಳಿ ಹಾರ್ಯಾಡ್ತಾನ. ಎಷ್ಟಾರ ಪುಂಡ್ ಇರ್ಬೇಕ್ರಿ ಇವ್ ಮಗ ಅಂತಾನೆ. ನೋಡ್ರ ಹೀಗೆ ಬಗೋದಿಲ್ಲ ಇವ್ರಿಗೆ ತಗೋರಿ ಇನ್ನೊಮ್ಮೆ ಚಾಟಿಯೇನೆ ಇವ್ರಿಗೆ. ಏ ಮುನಿಯ, ನಿನ್ನ ಸಾಲ ಎಷ್ಟಿದೆ ಹೇಳು, ತಗೋ ಈ ಚೆಕ್ಕನ್ನು. ನಿನ್ನ ಸಾಲ ಎಷ್ಟಿದೆ ಅಷ್ಟು ಬರೆದುಕೊಂಡು ನನ್ನ ಮಾವನನ್ನು ಬಿಟ್ಟು ಕಳಿಸು. ಮುನಿಯ, ನಮ್ಮ ಸಾಲ ಎಷ್ಟಿದೆ ಅಷ್ಟು ಬರೆದುಕೊಂಡು ಬಿಟ್ಟು ಕಳಿಸು ಆ ಬಡ ಭಿಕಾರಿನನ್ನು. ಲೇ ಆಯ್ತ್ರಿ ಅಪ್ಪ ಗೌಡ್ರ. ಲೇ ನೋಡು, ಲುಕ್ಕಲ್ಲಿ ಒಂದು ಕದರ್ ಇರ್ಬೇಕು. ಇಲ್ಲ ಅಂದ್ರ ಇಂಥ ಚಿಲ್ಡ್ರೆ ನನ್ನ ಮಕ್ಕಳೆಲ್ಲ ಚಿಗುರ್ಕೊಂಡ್ಬಿಡ್ತಾರ. ಲೇ ಗೌಡ, ಇನ್ನು ಮುಂದೆ ಇವರ ತಂತಿಗೆ ನೀವೇನಾದರೂ ಬಂದಿದ್ದೆ ಆದ್ರ ನಿಮ್ಮೊಬ್ಬೊಬ್ಬರನ್ನು ಕಳಿಸಬೇಕಾಗುತ್ತದೆ. ಆ ಯಮನ ಯಾತ್ರೆಗೆ ಬಾ ಪ್ರಶಾಂತ್, ಹೋಗೋಣ. ಲೇ ಗೌಡ, ಇಷ್ಟಕ್ಕೆ ನೀನು ತಿಳಿದುಕೊಂಡ್ರೆ ಒಳ್ಳೇದು. ಮತ್ತ ಮಗನ, ನಮ್ಮ ಮನೆ ತಂಟೆಗೆ ಏನಾರು ಬಂದ್ರ ರೈತ ರಕ್ತ ಹೀರುವ ನಿಮ್ಮಂತ ಗೌಡ್ರ ಕಟ್ಟ ಉರುಳಿಸದೆ ಬಿಡಲಾರ. ಈ ಪುರುಷ ಪರಾಕ್ರಮಿ ಪ್ರಶಾಂತ ಬರುತ್ತಾನೆ. ಪಾಪ ಹೋಗೋಣ. ರೈತ 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 ಏ ಪ್ರಶಾಂತ, ರೈತ ಹರಸಿದ ರಕ್ತದ ಓಕಳಿ ಎಂದು ನೀ ತಿಲಕ ಇಟ್ಟ ಈ ನಾಟಕದಲ್ಲಿ ನಾನೇ ಕರತಿ ಎಂದು ಗರ್ವದಿಂದ ನಡೆಯುತ್ತಿರುವ ನಿನ್ನ ಮುದ್ದಿನ ತಂಗಿ ಸೀತೆ ಮೇಲೆ ನಾನು ಕಣ್ಣಿಟ್ಟು ಕರತಿ
ಕತ್ತಿಯ ಮೇಲೆ ಕಣ್ಣಿಟ್ಟ ಖಳನಾಯಕ ನಾನಾಗಲಿಲ್ಲ. ನನ್ನ ಹೆಸರು ಸುರ ಸುಂದರಿಯರ ಶೀಲ ಸೆಯುವ ಗಂಡು ಎದೆಯ ಗಜೇಂದ್ರನೇ ಅಲ್ಲ. ಲೇ ಪ್ರಶಾಂತ, ಸಿಡಿಲಂತೆ ನುಡಿದು ಮತ್ತಟ್ಟು ಕೆಳಿಸಿಬಿಟ್ಯಾ ಈ ಕಾಳಿಂಗ ಸರ್ಪವನ್ನು. ನಿನ್ನ ಗೊಡ್ಡು ಬೆದರಿಕೆ ಹೆದರಿ ಈ ಸರ್ಪ ಹುತ್ತನ್ನು ಸೇರಿದೆ ಎಂದು ತಿಳಿಯಬೇಡ. ನಿನಗೆ ಎತ್ತರಿಗೆ ಗಂಟಿದ ಬಾರಿಸಿದ ನಿನ್ನನ್ನು ಕಚ್ಚಿ ಕಚ್ಚಿ ಸಾಯಿಸದೆ ಬಿಡಲಾರೆ ಈ ಸೇಡಿನ ಸರ್ಪ. ಲೇ ಪ್ರಶಾಂತ, ನಿನಗೆ ಕೊಟ್ಟಿರುವ ಸಾಲ ಮುಟ್ಟಿರಬಹುದು, ಆದರೆ ನಿನ್ನ ಮಾತುಗಳಿಂದ ನನ್ನ ಮನದಲ್ಲಿ ಆದ ಗಾಯ ಇನ್ನೂ ಮಾದಿಲ್ಲ. ನೀನು ಹಾಕಿದ ಸವಾಲಿಗೆ ಸೇಡಿಗೆ ಸೇಡಿ ಕೊಡಿ ತೀರ್ಸದಿದ್ದರೆ ನನ್ನ ಹೆಸರು ದೇವೇಂದ್ರ ಅಲ್ಲ. ಸಾಕು ಬರ್ರಿ ಗೌಡ್ರ, ಇನ್ನ ಇಷ್ಟಕ್ಕ ಮುಗ್ದಿಲ್ಲ. ಇನ್ನ ಬೆಳ ತನಕ ಐತಿ. ನೀವು ಕಾಯಿಸಿದ ರಂಬಿ ಕಾಯ್ತಾಳ. ಎಲ್ಲ ಅರೇಂಜ್ಮೆಂಟ್ ಮಾಡೇನ್ರಿ ಗೌಡ್ರ. ಬರ್ರಿ ಬಾರ್ವಾ ಹೌಸ್ನೂರ್ ಪೋರಿ. ಗಜೇಂದ್ರ, ಆ ರಂಬೆ ಜೊತೆ ನಾವು ಇಬ್ರು ಕೂಡಿ ಮಜಾ ಮಾಡೋಣ ಬಾ. ಗಜೇಂದ್ರ, ನಮ್ಮದು ಫ್ಯಾಕ್ಟ್ರಿ ಏನೋ ಮೀಟಿಂಗ್ ಇದೆ ಅಂತೆ. ಅದಕ್ಕೆ ರಾಜೇಂದ್ರ ಫೋನ್ ಮಾಡಿ ಬರಲು ಹೇಳಿದ್ದಾನೆ. ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಆಯ್ತು, ನಾನು ಹೋದ ಮೇಲೆ ಆ ಪ್ರಶಾಂತಿಗೆ ಒಂದು ಗಡ್ಡೆ ಕಾಣಿಸೋಣ. ಆಯ್ತು ಅಣ್ಣ. ಲೇ ಮಗನ, ನಾನೇ ಹೀರೋ, ನಾನೇ ಕಿಂಗು, ನಾನೇ ನಂಬರ್ 1 ಅಂತ ನಾನು ನೀನು ಡಿಸೈಡ್ ಮಾಡ್ದಲ್ ಮಗನ. ಜನ ಇಲ್ಲಿ ಕುಂತಿರೋ ಜನನೇ ಹೇಳ್ಬೇಕು. ಲೇ ಗೌಡ, ನಿನ್ನ ಸಾಲ ಎಂಬ ಬಿರುಗಾಳಿ ಎಂದು ನನ್ನ ಮಾವನ ಮಣಿತನದ ಮೇಲೆ ಬೀಸಿದೀಯಾ ಪುತ್ರಾಂತ್ರಿ ಮಗನೇ. ಆ ನಿನ್ನ ಸುನಾಮಿಗೆ, ಆ ನಿನ್ನ ಬಿರುಗಾಳಿಗೆ ನಾನು ಸುನಾಮಿಯಾಗಿ ಬಂದು ನಿನ್ನ ಸಾಮ್ರಾಜ್ಯವನ್ನು ನಾನು ಸರ್ವನಾಶ ಮಾಡದಿದ್ರ ನನ್ನ ಹೆಸರು ಸಿಂಹಾದ್ರಿ ವಂಶದ ಸಿಂಹದ ಮರಿ ನರಸಿಂಹನೇ ಅಲ್ಲ. ನಿಂತ್ಕೋ ನರಸಿಂಹ, ನಿಂತ್ಕೋ. ಲೇ ಗಜೇಂದ್ರ, ಪ್ರಕೃತಿನ ತಡಿಯಕ್ಕಾಗಲ್ಲ, ಬೆಂಕಿನ ಹಿಡಿಯಕ್ಕಾಗಲ್ಲ,
ಈ ನರಸಿಂಹನ ಎದುರು ಹಾಕಿಕೊಂಡ ವೈರಿಗಳು ಈ ಪ್ರಪಂಚದಲ್ಲೇ ಉಳಿಗಾಲವೇ ಇಲ್ಲ. ಇರಲಿ, ಇಂದು ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದೇನೆ. ಸೊಮ್ಮನೆ ಇಲ್ಲಿಂದ ಹೊರಟು ಹೋಗು. ಪ್ರಾಣ ಭಿಕ್ಷೆ? ಲೇ ನರಸಿಂಹ, ನಿನ್ನ ಕೈಯಿಂದ ಪ್ರಾಣ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗುವುದಕ್ಕೆ ನಾನೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲ. ನನ್ನ ಬಲಗೈ ಬಂಟಳ ಸಾರಥಿಯಾದ ಆ MLA ರಾಜೇಂದ್ರನನ್ನು ಕೊಲೆ ಮಾಡಿ ನಮ್ಮ ಪಾರ್ಟ್ನರ್ MLA ಆದ ಅವರ ಕೈಗೆ ಸೇರಬೇಕಾಗಿದ್ದ 50 ಲಕ್ಷ ಹಣವನ್ನು ನಿನ್ನ ಕೈವಶ ಮಾಡಿಕೊಂಡೆ. ಅದು ಅಲ್ಲದೆ ಮೊನ್ನೆ ದಾರಿಯಲ್ಲಿ ನಮ್ಮ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಗಂಟಲವನ್ನು ಹರಿದುಕೊಂಡೆ. ಇಂದು ಅಪ್ರಶಾಂತ ಪರಮೇಶನ ಸಾಲದ ವಿಷಯದಲ್ಲಿ ನಮ್ಮ ಮನೆಗೆ ಬಂದು ನಮಗೆ ಸೊಡ್ಡು ಹೊಡೆದು ಸವಾಲು ಹಾಕಿದ ನಿನ್ನ ಸೂರತನವನ್ನು ಎಷ್ಟಿದೆ ಎಂದು ನೋಡುವುದಕ್ಕೆ ಸಿದ್ಧನಾಗಿ ಬಂದಿದ್ದಾನೆ ಈ ಖಂಡದೆಯ ಗಜೇಂದ್ರ. ಸೂರತನ ನೋಡಬೇಕಂದ್ರೆ ಲೇ ಗಜೇಂದ್ರ, ನನ್ನ ಸೂರತನ ನೋಡಬೇಕೆಂದ ಬಂದ ನಿನ್ನಂತ ಎಷ್ಟೋ ಗಂಡದೆಯ ಗಾಂಡುಗಳು ದಿಕ್ಕು ತಪ್ಪಿ ತತ್ತರಿಸಿ ಹೋಗಿದ್ದಾರೆ. ಈ ನರಸಿಂಹನ ಸಿಂಹ ಗರ್ಜನಿಗೆ ಸಿಂಹ ಗರ್ಜನ ನರಸಿಂಹ ಗರ್ಜಿಸುವ ನಿಮ್ಮಂತ ಸಿಂಹಗಳ ಪಂಜರವನ್ನೇ ಮುರಿದು ಅವರ ದೇಹವನ್ನು ಮನ ಬಂದಂತೆ ತುಂಡು ತುಂಡು ತುಂಡಾಗಿ ಕತ್ತರಿಸಿ 10 ಕಾಯಗಳಿಗೆ ಹಾರ ಹಾಕಿದ್ದಾನೆ ಈ ಘಟ ಸರ್ಪ ಗಜೇಂದ್ರ. ಘಟ ಸರ್ಪ ಗಜೇಂದ್ರ ಗಜೇಂದ್ರ, ಘಟ ಸರ್ಪ ಎಂದು ಗಹಿಸುತ್ತಿರುವ ನಿನ್ನ ಘಟ್ಟವನ್ನು ಉರುಳಿಸಿ ಆ ನನಗೆ ನಿನ್ ಡೆಡ್ ಬಾಡಿ ಸಿಬಾರ್ದು ಮಗನ. ಹಂಗ ಹೂತಾಕ್ಬಿಡ್ತೀನಿ ಯಾಚರ ಏ ನರಸಿಂಹ, ಸರ್ಪದ ಜೊತೆ ಸರಸಾನು ಆಡಬಾರ್ದು, ಬೆಂಕಿ ಜೊತೆ ಚಲ್ಲಾಟನೂ ಆಡಬಾರ್ದು. ಈ ನರ ಗಜೇಂದ್ರನ ಎದುರು ಹಾಕಿಕೊಂಡ ನರಮಾನವ ನೀ ಭೂಮಿ ಮೇಲೇನೇ ಇರಬಾರ್ದು. ಲೇ, ನನಗ ಎಚ್ಚರ ಹೇಳುವ ಹುಚ್ಚ, ಸುಮ್ಮನೆ ಬಂದ ದಾರಿಗೆ ಸುಖವಿಲ್ಲಂದು ನಿನ್ನ ಊರಿಗೆ ನೀನು ಹೊರಟು ಹೋದರೆ ನಿನ್ನ ಪ್ರಾಣ ಉಳಿಯುತ್ತೆ. ಇಲ್ಲ, ಈ ಗಜೇಂದ್ರನ ಕೈಯಲ್ಲಿ ಮಣ್ಣಾಗಿ ಹೋಗುತ್ತೆ. ಹೋಗುತ್ತದೆ. ಲೇ ಗಜೇಂದ್ರ, ನೀನು ಹೇಳಿದಾಗೆ ಕೇಳಿ ಹೋಗುವುದಕ್ಕೆ ನಾನೇನು ನಿನ್ನ ಮನೆ ಅಂಚಲು ತಿಂದು ಬೆಳೆದಿಲ್ಲ ಮಗನ. ಈ ನಾಡಿನ ರೈತರು ಭೂಮಿಗೆ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕಿದ್ದಾನೆ. ಆ ರೈತನ ಬೆವರಿನ ಅನ್ನ ತಿಂದು ಬೆಳೆದಿದ್ದಾನೆ. ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡೋ ಮಾತೇ ಇಲ್ಲ. ಎದುರಾಳಿ ಎದೆ ಬಗೆದು ರಕ್ತ ಕುಡಿತೀನಿ ಮಗನ. ನರಸಿಂಹ, ನೀನು ಮಾತಿಗೆ ಬಗ್ಗುವವಲ್ಲ. ನಿನ್ನ ಸೂರತನ ಎಷ್ಟಿದೆ ಎಂದು ನೋಡೇ ಬಿಡುತ್ತೇನೆ. ಬಾರಲೇ ಬಾ. ಇಡೀ ಭೂಮಿ ಸುತ್ತು ಸೂರ್ಯನ ತಡೆಯೋಕ್ ಹೋಗ್ಬಾರ್ದು.
ಉರು ಬೆಂಕಿಯನ್ನ ಮುಟ್ಟೋಕೆ ಹೋಗ್ಬಾರ್ದು. ಈ ನರಸಿಂಹನ ಎದರು ಹಾಕಿಕೊಂಡು ನರ ಕುಣ್ಣಿ ನನ್ನ ಮಕ್ಕಳು ಈ ಭೂಮಿ ಮೇಲೆ ಬದುಕಲೇಬಾರ್ದು. ಬಾರಲೇ ಬಾ. ನರಸಿಂಹ ನಿಲ್ಲಿಸು. ನರಸಿಂಹ ಏನಿದು ನಿಮ್ಮಿಬ್ಬರ ಕಾದಾಟ? ಶ್ರೀಕಾಂತ್, ನೀನೇಕೆ ತಡೆದೇವು ನನ್ನು? ಅರ ಕ್ಷಣದಲ್ಲೇ ಶಿವನ್ ಪಾದನ ಸೇರಿಸ್ಬಿಡ್ತಿದ್ದೆ. ಲೇ, ನಮ್ಮಿಬ್ಬರ ಕಾದಾಟದಲ್ಲಿ ಅಡ್ಡ ಬಂದ ನೀನ್ ಯಾವಲೇ ಅವಿವೇಕಿ? ಗಜೇಂದ್ರ, ಮರಾದಿ ಕೊಟ್ಟು ಮರಾದಿ ತೆಗೆದುಕೋ. ಅವಕ್ಕನಿತ ಮಾತನಾಡಿದರೆ ನಿನ್ನ ಒಂದೇ ಹೊರತಿಗೆ ದವಡಿ ಹಲ್ಲವನ್ನು ಉಚ್ಚಬೇಕಾಗುತ್ತದೆ. ಬಲು ಎಚ್ಚರ. ಅಲ್ಲಿನ ದವಡ ನೀನು ಬರದಿದ್ದರೆ ಈ ನರಸಿಂಹನ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು. ನೀನು ಬಂದೆ, ಉಳಿಸಿದೀಯ. ಮುಂದೆ ಒಂದು ದಿನ ಛಲ ಸಾಧಿಸದೆ ಬಿಡಲಾರದು ಈ ಘಟ ಸರ್ಪ. ಗಜೇಂದ್ರ, ಘಟ ಸರ್ಪ ಎಂದು ದಿಟ್ಟವಾಗಿ ಮಾತನಾಡಿದರೆ ನಿನ್ನ ಹುಟ್ಟನ್ನು ಅಡಗಿಸಿ ಬಿಡುತ್ತೇನೆ ಮಗನ. ಶ್ರೀಕಾಂತ್, ನೀನೇಕೆ ಇಲ್ಲಿಗೆ ಬಂದೆ? ಮಾವ, ನನ್ನ ಸ್ನೇಹಿತನ ಮನೆಗೆ ಹೋಗಿ ಬರುತ್ತಿದ್ದೆ. ನಿಮ್ಮ ಕಾದಾಟವನ್ನು ನೋಡಿ ಓಡಿ ಬಂದೆ. ಮಾವ, ಅವನು ಯಾರು? ಅವನಿಗೆ ನಿಮಗೆ ಏಕೆ ಜಗಳ? ಓಹೋ, ಇವನ ತಂದೆಯ ಮೇಲೆ ಕೈ ಮಾಡಿದ ವಿಷಯವನ್ನು ಇವನು ಮುಂದೆ ಹೇಳಲೇಬಾರದು. ಶ್ರೀಕಾಂತ್, ಅವನು ಈ ಊರಿನ ಗೌಡನ ತಮ್ಮ. ಈ ಹಳ್ಳಿಯ ಬಡವರ ಮೇಲೆ ದರ್ಪ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದಾನೆ. ಇವತ್ತು ಅವನ ದರ್ಪವನ್ನು ಧ್ವಂಸ ಮಾಡಿಬಿಡುತ್ತಿದ್ದೆ. ಇರ್ಲಿ ಬಾ ಮಾವ, ಅವನ ದರ್ಪ ಧ್ವಂಸ ಮಾಡೋದಕ್ಕೆ ಆ ದೇವರಿದ್ದಾನೆ. ಬಾ, ಮನೆಗೆ ಹೋಗೋಣ. ಜೊತೆಯಲ್ಲೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋತೆ. ನಮ್ದು ರಾಜ ಹುಲಿ ದೋಸ್ತಿ ಅಲ್ಲ, ಸ್ನೇಹಕ್ಕಾಗಿ ಪ್ರಾಣ ಕೊಡು. ಭಾರತೀಯ ದೋಸ್ತಿ.